ಬೆಳಗಿನ ಬೆಳಕು. ಯಾಜಕಕಾಂಡ 21:20. ಕಣ್ಣಿನ ದೋಷ 1. ಯಾಜಕರ ಆಯ್ಕೆಯ ಕುರಿತಾದ ನಮ್ಮ ಅಧ್ಯಯನವನ್ನು ಮುಂದುವರಿಸುತ್ತಾ ಇಂದು ನಾವು ಯಾಜಕಕಾಂಡ 21:20ರಲ್ಲಿ ಉಲ್ಲೇಖಿಸಲಾದ ಮತ್ತೊಂದು ನಿರ್ದಿಷ್ಟ ಸ್ಥಿತಿಯನ್ನು ನೋಡುತ್ತೇವೆ. ಕಣ್ಣಿನಲ್ಲಿ ದೋಷವಿರುವ ಯಾಜಕನು. ಈ ನಿಯಮವು ಕುರುಡನಾದವನಿಗೂ ಮತ್ತು ಕೇವಲ ಕಣ್ಣಿನಲ್ಲಿ ದೋಷವಿರುವವನಿಗೂ ಸ್ಪಷ್ಟವಾದ ವ್ಯತ್ಯಾಸವನ್ನು ತೋರಿಸುತ್ತದೆ. ಮೊದಲನೆಯವರಲ್ಲಿ ಸಂಪೂರ್ಣ ದೃಷ್ಟಿಹೀನನು, ಅವನು ಯಾವುದನ್ನು ಕಾಣಲಾರ. ಎರಡನೆಯವನು ಕಣ್ಣಿನಲ್ಲಿರುವ ಕಳಂಕ ಎಂದರೆ ಕಣ್ಣು ಇದೆ ಆದರೆ ದೃಷ್ಟಿ ಸ್ಪಷ್ಟವಲ್ಲ, ಅಂದರೆ ಅಸ್ವಸ್ಥ ಅಸಮತೋಲನದ ದೃಷ್ಟಿ. ಇಲ್ಲಿ ಬಳಸಲಾದ ಇಬ್ರಿಯ ಪದಗುಚ್ಛವು ಮುಂಬಿವೇನೋ ಎಂದಾಗಿದೆ. ಇದರರ್ಥ ಅವನ ಕಣ್ಣಿನಲ್ಲಿರುವ ಕಳಂಕ ಅಥವಾ ದೋಷ. ಎಂಬ ಪದವು ಗೋಚರವಾದ ಅಪೂರ್ಣತೆಯನ್ನು ಸೂಚಿಸುತ್ತದೆ. ಬೆಳಕು ಹೇಗೆ ಪ್ರವೇಶಿಸುತ್ತದೆ ಮತ್ತು ಕಣ್ಣಿನಿಂದ ಹೇಗೆ ಗ್ರಹಿಸಲ್ಪಡುತ್ತದೆ ಎಂಬುದರ ಮೇಲೆ ಪರಿಣಾಮ ಬೀರುವ ಸಂಗತಿ. ಇದರರ್ಥ ಯಾಜಕನ ಕಣ್ಣು ಇದ್ದರೂ ದುರ್ಬಲಗೊಂಡಿರುತ್ತದೆ. ಕುರುಡಾಗಿರಲಿಲ್ಲ, ಆದರೆ ಮೋಡವಾಗಿತ್ತು, ಮಸುಕಾಗಿತ್ತು ಅಥವಾ ವಿರೂಪಗೊಂಡಿತ್ತು. ಇಲ್ಲಿ ಕಣ್ಣು ಕುರುಡಾಗಿರಲ್ಲ, ಆದರೆ ಕಣ್ಣು ಬಿಳಿಯಾಗಿ ಅಥವಾ ಮೋಡದಂತಾಗಿ ಕಾಣುವುದು. ಬೆಳಕು ಒಳಗೆ ಹೋಗುತ್ತದೆ, ಆದರೆ ದೃಶ್ಯ ಸ್ಪಷ್ಟವಾಗುವುದಿಲ್ಲ. ಪ್ರಾಚೀನ ತಿಳುವಳಿಕೆಯಲ್ಲಿ ಈ ವರ್ಗಕ್ಕೆ ಹಲವು ರೀತಿಯ ಕಣ್ಣಿನ ಸಮಸ್ಯೆಗಳು ಇರುತ್ತವೆ. ಕೆಲವರು ಕಣ್ಣಿನ ಪೊರೆಯಿಂದ ಕ್ಯಾಟರಾಕ್ಟ್ಸ್ ಬಳಲುತ್ತಿರಬಹುದು. ಅಲ್ಲಿ ಕಣ್ಣು ಮೋಡವಾಗುತ್ತದೆ ಅಥವಾ ಅಪಾರದರ್ಶಕವಾಗುತ್ತದೆ, ಬೆಳಕನ್ನು ಮಾತ್ರ ಅನುಮತಿಸುತ್ತದೆ ಆದರೆ ಸ್ಪಷ್ಟ ದೃಷ್ಟಿಯಿಲ್ಲ. ಇತರರು ಗಾಯ ಅಥವಾ ಸೋಂಕಿನಿಂದ ಉಂಟಾದ ಕಾರ್ನಿಯಾದ ಗುರುತುಗಳು ಅಥವಾ ಬಿಳಿ ಕಲೆಗಳನ್ನು ಹೊಂದಿರಬಹುದು. ಇದು ಅವರು ವಸ್ತುಗಳನ್ನು ನೋಡುವ ರೀತಿಯನ್ನು ವಿರೂಪಗೊಳಿಸುತ್ತದೆ. ಕೆಲವರಿಗೆ ಓರೆ ಕಣ್ಣುಗಳು ಸ್ಟ್ರೈಬೇಸ್ಮಸ್ ಇರಬಹುದು. ಒಂದು ಕಣ್ಣು ಮುಂದಕ್ಕೆ ಕೇಂದ್ರೀಕೃತವಾಗಿದ್ದರೆ ಇನ್ನೊಂದು ಸ್ವಲ್ಪ ಪಕ್ಕಕ್ಕೆ ಇರುತ್ತದೆ. ಇದು ಏಕಾಗ್ರತೆಯ ಕೊರತೆಯನ್ನು ಸಂಕೇತಿಸುತ್ತದೆ. ಇತರರು ಅಸಮಾನವಾದ ಕಣ್ಣುಗುಡ್ಡೆಗಳು, ಉಬ್ಬಿದ ಕಣ್ಣುಗಳು ಅಥವಾ ಬಣ್ಣ ಬದಲಾವಣೆಯನ್ನು ಹೊಂದಿರಬಹುದು. ಇವೆಲ್ಲವೂ ಗೋಚರ ದೋಷಗಳು. ಇನ್ನು ಕೆಲವರು ಭಾಗಶಃ ಕುರುಡುತನ ಅಥವಾ ಟನಲ್ ದೃಷ್ಟಿಯನ್ನು ಅನುಭವಿಸಿರಬಹುದು. ಆಕಾರಗಳು ಅಥವಾ ಚಲನೆಯನ್ನು ನೋಡುತ್ತಿದ್ದರು, ಆದರೆ ಸಂಪೂರ್ಣ ದೃಶ್ಯಗಳು ಕಾಣಿಸುವುದಿಲ್ಲ. ಈ ದೋಷಗಳು ನೈತಿಕ ವೈಫಲ್ಯಗಳಲ್ಲದಿದ್ದರೂ ಸಾಂಕೇತಿಕ ಮತ್ತು ಪ್ರಾಯೋಗಿಕ ಮಹತ್ವ ಎರಡನ್ನೂ ಹೊಂದಿದ್ದವು. ಯಾಜಕನ ಕಣ್ಣುಗಳು ಸ್ಪಷ್ಟವಾಗಿ ಮತ್ತು ಸ್ಥಿರವಾಗಿರಬೇಕಿತ್ತು, ಏಕೆಂದರೆ ಅವನ ಕರ್ತವ್ಯಗಳು ಹೆಚ್ಚಾಗಿ ಗ್ರಹಿಕೆಯನ್ನು ಅವಲಂಬಿಸಿವೆ. ಆತನು ಕಳಂಕಗಳಿಗಾಗಿ ಪ್ರಾಣಿಗಳನ್ನು ಪರೀಕ್ಷಿಸುತ್ತಿದ್ದನು, ನಿಯಮದ ಕಾನೂನುಗಳನ್ನು ಓದುತ್ತಿದ್ದನು ಮತ್ತು ಅರ್ಥೈಸುತ್ತಿದ್ದನು ಮತ್ತು ಶುದ್ಧ ಹಾಗೂ ಅಶುದ್ಧದ ನಡುವೆ ವಿವೇಚಿಸುತ್ತಿದ್ದನು. ಆತನ ಪಾತ್ರಕ್ಕೆ ಬಲಿಪಶುಗಳು, ವಸ್ತ್ರಗಳು ಮತ್ತು ದೇವಾಲಯದ ಪಾತ್ರೆಗಳ ಎಚ್ಚರಿಕೆಯ ವೀಕ್ಷಣೆ ಅಗತ್ಯವಿತ್ತು. ಈ ಕಾರ್ಯಗಳಿಗೆ ತೀಕ್ಷ್ಣ, ವಿರೂಪಗೊಳ್ಳದ ದೃಷ್ಟಿ ಬೇಕಾಗಿತ್ತು. ಕಣ್ಣಿನಲ್ಲಿನ ದೋಷವು ಆತನು ಅರ್ಪಣೆಯನ್ನು ತಪ್ಪಾಗಿ ನಿರ್ಣಯಿಸಲು, ಆಜ್ಞೆಯನ್ನು ತಪ್ಪಾಗಿ ಓದಲು ಅಥವಾ ಪವಿತ್ರ ರಕ್ತವನ್ನು ತಪ್ಪಾಗಿ ಚೆಲ್ಲಲು ಕಾರಣವಾಗಬಹುದಿತ್ತು. ಆದ್ದರಿಂದ ಯೆಹೋವನ ಆಜ್ಞೆಯು ತಿರಸ್ಕರಿಸುವ ಕ್ರಿಯೆಯಾಗಿರಲಿಲ್ಲ, ಆದರೆ ಆತನ ಪವಿತ್ರತೆ ಮತ್ತು ಯಾಜಕ ಇಬ್ಬರಿಗೂ ರಕ್ಷಣೆ ನೀಡುವ ಕ್ರಿಯೆಯಾಗಿತ್ತು. ಪವಿತ್ರ ಸ್ಥಳವು ಒಂದು ಸಣ್ಣ ತಪ್ಪಿನಿಂದಲೂ ಸಹ ಪರಿಪೂರ್ಣತೆಯನ್ನು ಬೇಡುತ್ತಿತ್ತು, ಮತ್ತು ಪವಿತ್ರ ಸ್ಥಳದಲ್ಲಿ ಒಂದು ಸಣ್ಣ ತಪ್ಪು ಸಹ ಗಂಭೀರ ಪರಿಣಾಮಗಳನ್ನು, ಮರಣವನ್ನು ಸಹ ತರಬಹುದಿತ್ತು. ಅಂತಹ ಯಾಜಕರಿಗೆ ಯಜ್ಞವೇದಿಕೆಯ ಸೇವೆಯಿಂದ ನಿರ್ಬಂಧ ವಿಧಿಸುವ ಮೂಲಕ ದೇವರು ತನ್ನ ಪವಿತ್ರತೆ ಮತ್ತು ತನ್ನ ಕರುಣೆ ಎರಡನ್ನೂ ಪ್ರದರ್ಶಿಸಿದನು. ಆತನು ಯಾವುದೇ ಯಾಜಕನು ತನ್ನ ದೋಷದಿಂದ ಹಾನಿಗೊಳಗಾಗದಂತೆ ನೋಡಿಕೊಂಡನು ಮತ್ತು ಯಾವುದೇ ಅರ್ಪಣೆಯು ಮಾನವ ಮಿತಿಯಿಂದ ಕಳಂಕಗೊಳ್ಳದಂತೆ ನೋಡಿಕೊಂಡನು. ಈ ನಿಯಮವು ಮತ್ತೊಮ್ಮೆ ಯೆಹೋವನ ಪವಿತ್ರತೆ ಮತ್ತು ಪ್ರೀತಿಯ ಪರಿಪೂರ್ಣ ಸಮತೋಲನವನ್ನು ನಮಗೆ ನೆನಪಿಸುತ್ತದೆ. ಆತನು ಇಸ್ರಾಯೇಲ್ ಜನರಿಗೆ ನೀಡಿದ ಪ್ರತಿಯೊಂದು ಆಜ್ಞೆಯೂ ದೈಹಿಕ ಕಳಂಕಗಳಿಗೆ ಸಂಬಂಧಿಸಿದವುಗಳು ಸಹ ಅರ್ಥವನ್ನು ಹೊಂದಿದ್ದವು. ಹೊರಗಿಡಲು ಅಲ್ಲ, ಆದರೆ ಸಂರಕ್ಷಿಸಲು, ರಕ್ಷಿಸಲು ಮತ್ತು ಬರಲಿರುವ ದೋಷರಹಿತ ಯಾಜಕತ್ವಕ್ಕೆ ಮುನ್ನುಡಿ ಬರೆಯಲು, ದೃಷ್ಟಿ, ತೀರ್ಪು ಮತ್ತು ವಿವೇಚನೆಯಲ್ಲಿ ಪರಿಪೂರ್ಣನಾದವನನ್ನು ಸೂಚಿಸಲು. ನಮ್ಮ ಪಾಠ
ಹೊಸ ಸೃಷ್ಟಿಯ ಜೀವನದಲ್ಲಿ ಕಣ್ಣಿನಲ್ಲಿ ದೋಷವಿರುವ ಯಾಜಕನು ಆಧ್ಯಾತ್ಮಿಕ ದೃಷ್ಟಿ ಇರುವವನಾಗಿದ್ದಾನೆ. ಆ ದೃಷ್ಟಿ ಮಸುಕಾಗಿರುವ ವ್ಯಕ್ತಿಯನ್ನು ಪ್ರತಿನಿಧಿಸುತ್ತಾನೆ. ಇವರು ಸತ್ಯಕ್ಕೆ ಸಂಪೂರ್ಣವಾಗಿ ಕುರುಡರಾದವರಲ್ಲ. ಅವರು ನೋಡುತ್ತಾರೆ, ಆದರೆ ಸ್ಪಷ್ಟವಾಗಿಲ್ಲ. ಅವರು ಸರ್ವಶಕ್ತನಾದ ದೇವರಿದ್ದಾನೆ, ಯೆಹೋವನು ಇದ್ದಾನೆ ಎಂದು ತಿಳಿದಿದ್ದಾರೆ. ಆದರೆ ಅವರ ತಿಳುವಳಿಕೆಯು ಸಂಪ್ರದಾಯ ಅಥವಾ ಮಾನವ ವ್ಯಾಖ್ಯಾನದಿಂದ ಮುಸುಕಾಗಿದೆ. ಅವರು ಸತ್ಯ ವೇದವನ್ನು ಓದಬಹುದು ಮತ್ತು ಅದರ ಕೆಲವು ಭಾಗಗಳನ್ನು ಕಲಿಸಬಹುದು, ಆದರೆ ಸತ್ಯದ ಕುರಿತು ಅವರ ದೃಷ್ಟಿ ವಿರೂಪಗೊಂಡಿದೆ. ಅವರು ಮಾರ್ಗವನ್ನು ನೋಡುತ್ತಾರೆ, ಅದರ ಮೇಲೆ ಅನಿಶ್ಚಿತವಾಗಿ ನಡೆಯುತ್ತಾರೆ. ಅವರು ವಾಕ್ಯವನ್ನು ಕೇಳುತ್ತಾರೆ, ಆದರೆ ಅದನ್ನು ಸಂಪ್ರದಾಯ ಅಥವಾ ಭಾವನೆಯ ಮೂಲಕ ಸೋಸುತ್ತಾರೆ. ಇದು ಭಾಗಶಃ ದೃಷ್ಟಿಯ ಸ್ಥಿತಿ, ಬೆಳಕು ಪ್ರವೇಶಿಸಲು ಅನುಮತಿಸುವ, ಆದರೆ ಸಂಪೂರ್ಣ ಸ್ಪಷ್ಟತೆಯನ್ನು ತರಲು ಸಾಕಾಗದ ಆಧ್ಯಾತ್ಮಿಕ ದುರ್ಬಲತೆ. ದೋಷಯುಕ್ತ ಕಣ್ಣು ದೇವರ ಸತ್ಯದ ದೃಷ್ಟಿ, ಮಂದವಾದ ಜೀವನವನ್ನು ಸಂಕೇತಿಸುತ್ತದೆ. ಅಂತಹ ವ್ಯಕ್ತಿಯು ನ್ಯಾಯ ಪ್ರಮಾಣದ ಭಾಗಗಳನ್ನು ಅರ್ಥಮಾಡಿಕೊಳ್ಳುತ್ತಾನೆ, ಆದರೆ ದೇವರ ಯೋಜನೆಯ ಸಂಪೂರ್ಣತೆಯನ್ನು ನೋಡಲು ವಿಫಲನಾಗುತ್ತಾನೆ. ಅವರ ವಿವೇಚನೆಯು ಅಸಮವಾಗುತ್ತದೆ, ಕೆಲವೊಮ್ಮೆ ಸ್ಪಷ್ಟ, ಕೆಲವೊಮ್ಮೆ ಗೊಂದಲಮಯ. ಅವರು ಪಾಪವನ್ನು ಮೃದುವಾದ ಹೆಸರುಗಳಿಂದ ಕರೆಯಬಹುದು ಅಥವಾ ದೇವರು ಖಂಡಿಸುವ ಕಾರ್ಯಗಳನ್ನು ಸಮರ್ಥಿಸಿಕೊಳ್ಳಬಹುದು. ಅವರ ನೈತಿಕ ದೃಷ್ಟಿ ಕ್ರಿಸ್ತನ ಮೇಲೆ ಸ್ಥಿರವಾಗಿ ಉಳಿಯುವ ಬದಲು ಪ್ರಪಂಚದ ಒತ್ತಡಕ್ಕೆ ಬಾಗುತ್ತದೆ. ಮಸ್ಸಿಯನು ಅಂತಹ ನಾಯಕರನ್ನು ಮತ್ತಾಯ 23:24 ಕುರುಡರಾದ ಮಾರ್ಗದರ್ಶಕರೇ ಎಂದು ವಿವರಿಸಿದನು. ಅವರು ಸಣ್ಣ ವಿಷಯಗಳಿಗೆ ಒತ್ತು ಕೊಡುತ್ತಾರೆ, ಆದರೆ ದೊಡ್ಡ ತಪ್ಪುಗಳನ್ನು ನುಂಗುತ್ತಾರೆ. ಅವರ ಕಣ್ಣುಗಳು ತೆರೆದಿದ್ದರೂ ಅವರು ನಿಜವಾಗಿಯೂ ಗ್ರಹಿಸುವುದಿಲ್ಲ. ಈ ಚಿತ್ರಣವು ದೈಹಿಕ ಮತ್ತು ಆಧ್ಯಾತ್ಮಿಕದ ನಡುವೆ ಆಳವಾದ ಸಮಾನಾಂತರಗಳನ್ನು ಹೊಂದಿದೆ. ನೈಸರ್ಗಿಕ ಕಣ್ಣಿನಲ್ಲಿರುವ ಕಣ್ಣಿನ ಪೊರೆಯು ಮಸೂರವನ್ನು ಮೋಡಗೊಳಿಸುತ್ತದೆ, ಬೆಳಕು ಪ್ರವೇಶಿಸುತ್ತದೆ, ಆದರೆ ದೃಷ್ಟಿ ಮಂದವಾಗಿರುತ್ತದೆ. ಆಧ್ಯಾತ್ಮಿಕವಾಗಿ ಇದು ತಮ್ಮ ಆಧ್ಯಾತ್ಮಿಕ ಮಸೂರವು ಹೆಮ್ಮೆ, ಸ್ವಾರ್ಥ ಅಥವಾ ಗೊಂದಲದ ಮೋಡವಾಗಿರುವುದರಿಂದ ದೇವರ ಸಂಪೂರ್ಣ ಉದ್ದೇಶವನ್ನು ನೋಡಲು ಸಾಧ್ಯವಾಗದ ವ್ಯಕ್ತಿ. ಎಫೆಸಿಯನ್ಸ್ 1:18 ನಮ್ಮ ತಿಳುವಳಿಕೆಯ ಕಣ್ಣುಗಳು ಪ್ರಕಾಶಿಸಲ್ಪಡಬೇಕು ಎಂದು ನೆನಪಿಸುತ್ತದೆ, ಅಂದರೆ ಆತ್ಮವು ಮೋಡವನ್ನು ನಿವಾರಿಸಬೇಕು. ಓರೆ ಕಣ್ಣುಗಳು ಅಥವಾ ಸ್ಟ್ರಾಬಿಸ್ಮಸ್ ವಿಭಜಿತ ಗಮನವನ್ನು ಚಿತ್ರಿಸುತ್ತವೆ. ಒಂದು ಕಣ್ಣು ದೇವರ ಮೇಲೆ ಮತ್ತು ಇನ್ನೊಂದು ಪ್ರಪಂಚದ ಮೇಲೆ. ಯೇಸು ಸ್ಪಷ್ಟವಾಗಿ ಯಾರೂ ಇಬ್ಬರು ಯಜಮಾನರಿಗೆ ಸೇವೆ ಸಲ್ಲಿಸಲು ಸಾಧ್ಯವಿಲ್ಲ, ಮತ್ತಾಯ 6:24 ಎಂದು ಹೇಳಿದನು. ದೃಷ್ಟಿ ವಿಭಜನೆಯಾದಾಗ ಜೀವನವು ಅಸ್ಥಿರ ಮತ್ತು ದಿಕ್ಕಿಲ್ಲದಂತಾಗುತ್ತದೆ. ಹಿಂದಿನ ಗಾಯದಿಂದ ಉಳಿದಿರುವ ಕಾರ್ನಿಯಾದ ಗುರುತುಗಳು ಬಗೆಹರಿಯದ ನೋವು ಅಥವಾ ಕಹಿಯಿಂದ ಉಂಟಾಗುವ ವಿರೂಪಗಳನ್ನು ಪ್ರತಿಬಿಂಬಿಸುತ್ತವೆ. ಇಬ್ರಿಯ 12:15 ಕಹಿಯ ಬೇರು ಮೊಳಕೆಯೊಡೆದು ಅನೇಕರನ್ನು ಮಲಿನಗೊಳಿಸಬಹುದೆಂದು ಎಚ್ಚರಿಸುತ್ತದೆ. ಕಣ್ಣಿನ ಮೇಲಿನ ಗುರುತುಗಳು ಬೆಳಕನ್ನು ತಪ್ಪಾಗಿ ಬಾಗಿಸುವಂತೆ, ಭಾವನಾತ್ಮಕ ಗಾಯಗಳು ಇತರರ ಬಗ್ಗೆ, ಸತ್ಯದ ಬಗ್ಗೆ ಮತ್ತು ದೇವರ ಪ್ರೀತಿಯ ಬಗ್ಗೆ ನಮ್ಮ ಗ್ರಹಿಕೆಯನ್ನು ತಿರುಗಿಸಬಹುದು. ಭಾಗಶಃ ಕುರುಡುತನವು ಆಯ್ದ ವಿಧೇಯತೆಯನ್ನು ಪ್ರತಿಬಿಂಬಿಸುತ್ತದೆ. ಸಾಂತ್ವನ ನೀಡುವ ವಚನಗಳನ್ನು ಮಾತ್ರ ನೋಡುವುದು, ಆದರೆ ದೋಷಾರೋಪಣೆ ಮಾಡುವ ವಚನಗಳನ್ನು ನಿರ್ಲಕ್ಷಿಸುವುದು. ಯೋಹಾನ 9:41 ಯೇಸು ಫರಿಸಾಯರನ್ನು ಗದರಿಸಿದನು, ನೀವು ಕುರುಡರಾಗಿದ್ದರೆ ನಿಮಗೆ ಪಾಪವಿರುತ್ತಿರಲಿಲ್ಲ, ಆದರೆ ಈಗ ನಾವು ನೋಡುತ್ತೇವೆ ಎಂದು ಹೇಳುತ್ತೀರಿ, ಆದ್ದರಿಂದ ನಿಮ್ಮ ಪಾಪವು ಉಳಿದಿದೆ. ಅವರು ದೃಷ್ಟಿಯನ್ನು ಹೇಳಿಕೊಂಡರು, ಆದರೆ ಬೆಳಕನ್ನು ನಿರಾಕರಿಸಿದರು. ಅಂತಹ ಯಾಜಕನು ಯಜ್ಞವೇದಿಕೆಯಲ್ಲಿ ಸೇವೆ ಸಲ್ಲಲು ಸಾಧ್ಯವಿಲ್ಲ ಎಂಬ ಯೆಹೋವನ ಆಜ್ಞೆಯು ನಮಗೆ ಒಂದು ಪ್ರಮುಖ ಸತ್ಯವನ್ನು ಕಲಿಸುತ್ತದೆ: ಆತನ ಸೇವೆಗೆ ಸ್ಪಷ್ಟ ದೃಷ್ಟಿ ಅಗತ್ಯವಿದೆ. ಯಾಜಕನು ಆತನ ಪರಿಪೂರ್ಣತೆಯ ಪ್ರತಿಬಿಂಬವಾಗಿ ನಿಂತನು, ಮತ್ತು ದೃಷ್ಟಿಯಲ್ಲಿನ ಯಾವುದೇ ವಿರೂಪತೆಯು ಆತನ ಪವಿತ್ರತೆಯನ್ನು ತಪ್ಪಾಗಿ ಪ್ರತಿನಿಧಿಸುತ್ತದೆ. ನಮ್ಮ ಪರಿಪೂರ್ಣ ಮಹಾಯಾಜಕನಾದ ಕ್ರಿಸ್ತನು ಪ್ರಕಟಣೆ 1:14 ಬೆಂಕಿಯ ಜ್ವಾಲೆಯಂತೆ ಇರುವ ಕಣ್ಣುಗಳನ್ನು ಹೊಂದಿದ್ದಾನೆಂದು ವಿವರಿಸಲಾಗಿದೆ. ಭೇದಿಸುವ, ವಿವೇಚಿಸುವ ಮತ್ತು ಸತ್ಯವನ್ನು ದೋಷವಿಲ್ಲದೆ ಬಹಿರಂಗಪಡಿಸುವ ಕಣ್ಣುಗಳು. ಆತನು ಪರಿಪೂರ್ಣ ದೃಷ್ಟಿಯ ಮಾನದಂಡವಾಗಿದ್ದಾನೆ. ಇಂದು ಪ್ರತಿಯೊಬ್ಬ ವಿಶ್ವಾಸಿಯೂ ದೇವರ ಮುಂದೆ ಯಾಜಕತ್ವದ ಕರೆಯಲ್ಲಿದ್ದಾನೆ.
1 ಪೇತ್ರ 2:5 ಮತ್ತು ಆದ್ದರಿಂದ ಈ ನಿಯಮವು ನಮಗೆ ನೇರವಾಗಿ ಮಾತನಾಡುತ್ತದೆ. ಮತ್ತಾಯ 6:22ರಲ್ಲಿ ಯೇಸು ದೇಹದ ದೀಪವು ಒಂದು ಕಣ್ಣಾಗಿದೆ ಎಂದು ಹೇಳಿದನು. ನಿಮ್ಮ ಕಣ್ಣು ಒಳ್ಳೆಯದಾಗಿದ್ದರೆ ನಿಮ್ಮ ಇಡೀ ದೇಹವು ಬೆಳಕಿನಿಂದ ತುಂಬಿರುತ್ತದೆ. ಒಂದೇ ಕಣ್ಣು ಎಂದರೆ ಕೇಂದ್ರೀಕೃತ ಭಕ್ತಿ, ಒಂದು ದಿಕ್ಕು, ಒಂದು ಉದ್ದೇಶ, ಒಂದು ಸತ್ಯ. ಇದು ಅವಿಭಜಿತ ಹೃದಯದಿಂದ ಬದುಕುವುದು, ದೇವರು ನೋಡುವಂತೆ ನೋಡುವುದು. ಅಂತಹ ಕಣ್ಣನ್ನು ಹೊಂದಿದ್ದರೆ ಅದು ಸ್ಪಷ್ಟತೆ, ನೈತಿಕ ಶುದ್ಧತೆ ಮತ್ತು ಅಚಲವಾದ ವಿವೇಚನೆಯಲ್ಲಿ ನಡೆಯುವುದಾಗಿದೆ. ಆದರೆ ಆಧ್ಯಾತ್ಮಿಕ ಅರ್ಥದಲ್ಲಿ ದೋಷಯುಕ್ತ ಕಣ್ಣು ಎಂದರೆ ನಾವು ವಾಕ್ಯವನ್ನು ಓದುತ್ತೇವೆ ಆದರೆ ಅದನ್ನು ಪಾಲಿಸುವುದಿಲ್ಲ, ನಾವು ಇತರರ ತಪ್ಪುಗಳನ್ನು ನೋಡುತ್ತೇವೆ ಆದರೆ ನಮ್ಮದೇ ತಪ್ಪುಗಳನ್ನು ಒಪ್ಪದೇ ನಿರ್ಲಕ್ಷಿಸುತ್ತೇವೆ. ಮತ್ತಾಯ 7:3-5. ಅಥವಾ ನಾವು ದೇವರನ್ನು ಹೊರನೋಟಕ್ಕೆ ಮಾತ್ರ ಸೇವಿಸುತ್ತೇವೆ ಆದರೆ ನಮ್ಮ ಹೃದಯವು ಒಳಗೆ ಮೋಡವಾಗಿರುತ್ತದೆ ಎಂಬುದನ್ನು ತೋರಿಸುತ್ತದೆ. ಸಂಪ್ರದಾಯವು ಸತ್ಯವನ್ನು ಕುರುಡಾಗಿಸಿದಾಗ ಅಥವಾ ಭಾವನೆಯು ನಂಬಿಕೆಯನ್ನು ಮೊಂಡಗೊಳಿಸಿದಾಗ ಇದು ಸಂಭವಿಸುತ್ತದೆ. ಅಂತಹ ಕಣ್ಣುಗಳು ಇನ್ನೂ ಬೆಳಕನ್ನು ನೋಡಬಹುದು ಆದರೆ ನೇರವಾಗಿ ನಡೆಯಲು ಸಾಕಾಗುವುದಿಲ್ಲ. ಆದ್ದರಿಂದ ಈ ಪಾಠವು ಎಚ್ಚರಿಕೆ ಮತ್ತು ಆಹ್ವಾನ ಎರಡೂ ಆಗಿದೆ. ಯೆಹೋವನು ತನ್ನ ಯಾಜಕರನ್ನು, ತನ್ನ ಜನರನ್ನು ಸ್ಪಷ್ಟವಾಗಿ ನೋಡಲು, ಸರಿಯಾಗಿ ವಿವೇಚಿಸಲು ಮತ್ತು ಅವರ ಆಧ್ಯಾತ್ಮಿಕ ದೃಷ್ಟಿಯನ್ನು ಶುದ್ಧವಾಗಿಡಲು ಕರೆಯುತ್ತಾನೆ. ಏಕೆಂದರೆ ಆತನ ಕಡೆಗೆ ಒಂದೇ ಕಣ್ಣುಳ್ಳವರು ಮಾತ್ರ ಬೆಳಕು, ಸತ್ಯ ಮತ್ತು ದೈವಿಕ ಉದ್ದೇಶದ ಪೂರ್ಣತೆಯಲ್ಲಿ ನಡೆಯುತ್ತಾರೆ. ಈ ದುರ್ಬಲಗೊಂಡ ಕಣ್ಣನ್ನು ಹೇಗೆ ಗುಣಪಡಿಸಬಹುದು? ನಾಳೆಯ ಬೆಳಗಿನ ಬೆಳಕಿನಲ್ಲಿ ನಾವು ಇದನ್ನು ವಿವರವಾಗಿ ನೋಡೋಣ. ಪ್ರಾರ್ಥನೆ. ಓ ಪ್ರೀತಿಯ ಯಾವೆ, ನೀನು ನಿನ್ನ ಪ್ರತಿಯೊಂದು ಆಜ್ಞೆಯ ಮೂಲಕ ನಿನ್ನ ಆಳವಾದ ಕಾಳಜಿಯನ್ನು ಬಹಿರಂಗಪಡಿಸಿದ್ದಕ್ಕಾಗಿ ನಾವು ನಿನಗೆ ಧನ್ಯವಾದ ಹೇಳುತ್ತೇವೆ. ನೀನು ನಿನ್ನ ಯಾಜಕರನ್ನು ಎಷ್ಟು ಮೃದುವಾಗಿ ನೋಡಿಕೊಂಡೆ ಎಂಬುದನ್ನು ತೋರಿಸಿದ್ದಕ್ಕಾಗಿ ವಂದಿಸುತ್ತೇವೆ. ನಿನ್ನ ದೃಷ್ಟಿಯಲ್ಲಿ ದುರ್ಬಲಗೊಂಡ ದೃಷ್ಟಿ ನಿಜವಾಗಿಯೂ ಏನು ಅರ್ಥೈಸುತ್ತದೆ ಎಂಬುದನ್ನು ಅರ್ಥಮಾಡಿಕೊಳ್ಳಲು ನಮ್ಮ ಕಣ್ಣುಗಳನ್ನು ತೆರೆದಿದ್ದಕ್ಕಾಗಿ ಧನ್ಯವಾದಗಳು. ನಮ್ಮ ಗಮನ ಎಷ್ಟು ಸುಲಭವಾಗಿ ಮಸುಕಾಗಬಹುದು ಎಂದು ಈಗ ನಾವು ನೋಡುತ್ತೇವೆ ಮತ್ತು ನಮ್ಮ ದೃಷ್ಟಿಯನ್ನು ಮತ್ತೆ ಸ್ಪಷ್ಟಗೊಳಿಸಲು ನಿನ್ನ ಕರುಣೆಯನ್ನು ನಾವು ಬೇಡುತ್ತೇವೆ. ತಂದೆಯೇ, ನಿನ್ನ ಕೃಪೆಯ ಹಸ್ತದಿಂದ ಈ ಮಸುಕುತನವನ್ನು ಹೇಗೆ ಗುಣಪಡಿಸಬಹುದು ಎಂದು ನಮಗೆ ಕಲಿಸು. ಸಂಪೂರ್ಣ ಮತ್ತು ಪರಿಪೂರ್ಣ ದೃಷ್ಟಿಯ ಮಾರ್ಗವನ್ನು ನೀನು ಬಹಿರಂಗಪಡಿಸುವ ನಾಳೆಯ ಬೆಳಗಿನ ಬೆಳಕಿಗಾಗಿ ನಮ್ಮ ಹೃದಯಗಳನ್ನು ಸಿದ್ಧಪಡಿಸು. ಕ್ರಿಸ್ತನ ಹೆಸರಿನಲ್ಲಿ ನಾವು ಇದನ್ನು ಕೇಳುತ್ತೇವೆ. ಆಮೆನ್.